ತೀವ್ರ ಕುತೂಹಲ ಮೂಡಿಸಿದ್ದ ವರುಣಾದಲ್ಲಿ ಎಲ್ಲ ಅಭ್ಯರ್ಥಿಗಳಿಂದ ಇದೀಗ ನಾಮಪತ್ರ ಸಲ್ಲಿಕೆಯಾಗಿದೆ. ಕಾಂಗ್ರೆಸ್ನಿಂದ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ನಾಮಪತ್ರ ಸಲ್ಲಿಕೆಯಾಗಿದೆ. ಬಿಜೆಪಿಯಿಂದ ವಿಜಯೇಂದ್ರ ಬದಲು ಟಿ ಬಸವರಾಜ್ ಅವರು ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಜೆಡಿಎಸ್ನಿಂದ ಹರೀಶ್ ಗೌಡ ಬದಲು ಅಭಿಷೇಕ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹರೀಶ್ ಗೌಡರು ಅಂದ್ರೆ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡರ ಪುತ್ರ, ಇವರಿಗೆ ಜೆಡಿಎಸ್ನಿಂದ ಟಿಕೆಟ್ ನೀಡಲಾಗುತ್ತೆ ಅನ್ನೋ ಮಾತುಕತೆ ಬೆಳಗ್ಗೆಯಿಂದ ಸಾಕಷ್ಟು ನಡೀತಾ ಇತ್ತು. ಬಟ್ ಕೊನೆ ಮೂಮೆಂಟ್ ಅಲ್ಲಿ ಅಭಿಷೇಕ್ ಇದೀಗ ಜೆಡಿಎಸ್ ಪರವಾಗಿ ನಾಮಪತ್ರವನ್ನ ಅಭ್ಯರ್ಥಿ ಅಂತ ಅಭಿಷೇಕ್ ಸಲ್ಲಿಕೆ ಮಾಡಿದ್ದಾರೆ. ಈಗ ವರುಣಾದಲ್ಲಿ 3 ಪಕ್ಷಗಳಿಂದ ಜಿದ್ದಿನ ಹೋರಾಟಕ್ಕೆ ಅಖಾಡ ರೆಡಿಯಾಗಿದೆ. ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಾಕಷ್ಟು ಕುತೂಹಲ ಕೆರಳಿಸಿತ್ತು ವರುಣಾ ಕ್ಷೇತ್ರ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗಿಂದ ಕೂಡ ಗರಿಗೆದರಿತ್ತು. ಅದ್ರ ಜೊತೆಗೆ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರು ಕೂಡ ಇದೇ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತಾರೆ ಅಂದಾಗ ಮತ್ತಷ್ಟು ಒಂದು ರೀತಿ ಹೈಪ್ ಪಡ್ಕೊಂಡಿತ್ತು. ಈ ಕ್ಷೇತ್ರದಲ್ಲಿ ಏನಾಗುತ್ತಪ್ಪ, ರಾಜಕೀಯ ಗುದ್ದಾಟ ಯಾವ ರೀತಿಯಾಗಿ ನಡೀಬಹುದು ಅಂತ. ಬಟ್ ಈಗ ಕೊನೆ ಕ್ಷಣದಲ್ಲಿ ಬಿಜೆಪಿಯಿಂದ ವಿಜಯೇಂದ್ರ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ನಿನ್ನೆ ಹೈಕಮಾಂಡ್ ನಿರ್ಧಾರಕ್ಕೆ ಬಂದು ಯಡಿಯೂರಪ್ಪ ಅವರು ಘೋಷಣೆ ಮಾಡಿದ್ರು. ಅದಾದ್ಮೇಲೆ ಸಾಕಷ್ಟು ಹೈ ಡ್ರಾಮಾಗಳೆಲ್ಲ ನಡೆದು ಹೋಯಿತು ಮೈಸೂರಿನಲ್ಲಿ. ಇನ್ನೊಂದ್ ಕಡೆ ಇವತ್ತು ಬೆಳಿಗ್ಗೆಯಿಂದ ಹರೀಶ್ ಗೌಡರು ಜೆಡಿಎಸ್ ನಿಂದ ನಿಂತ್ಕೊಳ್ತಾರೆ. ಅಂದ್ರೆ ಜಿಟಿ ದೇವೇಗೌಡರ ಪುತ್ರ ಹರೀಶ್ ಗೌಡಗೆ ಜೆಡಿಎಸ್ ನಿಂದ ಟಿಕೆಟ್ ಕೊಡಲಾಗುತ್ತೆ. ಅಲ್ಲಿ ಒಳ ಒಪ್ಪಂದವನ್ನ ಬಹುಶಃ ಜೆಡಿಎಸ್ ಹಾಗೇನೆ ಬಿಜೆಪಿ ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ ಅಂತ ಒಂದಿಷ್ಟು ಮಾತುಕತೆಗಳು ಚರ್ಚೆಗಳೆಲ್ಲ ನಡೀತಾ ಇತ್ತು. ಬಟ್ ಅಲ್ಲೂ ಕೂಡ ಟ್ವಿಸ್ಟ್ ಸಿಕ್ಕಿದೆ. ಈಗ ಜೆಡಿಎಸ್ ಇಂದ ಹರೀಶ್ ಗೌಡ ಬದಲಿಗೆ ಅಭಿಷೇಕ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ವರುಣಾದಲ್ಲಿ 3 ಪಕ್ಷಗಳ ಅಭ್ಯರ್ಥಿಗಳಿಂದ ಉಮೇದುವಾರಿಕೆ ಸಲ್ಲಿಕೆ ಆಗಿರೋದ್ರಿಂದ ಸಹಜವಾಗಿ ಈಗ ಜಿದ್ದಿನ ಹೋರಾಟ ನಡೀತಾ ಇದೆ. ಈಗ ಡಾಕ್ಟರ್ ಯತೀಂದ್ರ ಅವರಿಗೆ ಈ ಕ್ಷೇತ್ರ ಸಾಕಷ್ಟು ಈಗ ಒಂದು ರೀತಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ತಮ್ಮ ಮಗನ ಕೈ ಹಿಡಿಬೇಕು ಅಂತ ಅಲ್ಲಿ ಅಂದ್ರೆ ಮನವಿಯನ್ನ ಮಾಡ್ಕೊಳ್ತಿದ್ರು ಮತದಾರರಲ್ಲಿ. ಇನ್ನೊಂದು ಕಡೆ ಈಗ ವಿಜಯೇಂದ್ರ ಅವರಿಗೂ ಟಿಕೆಟ್ ಮಿಸ್ ಆಗಿದೆ. ಅದ್ರ ಜೊತೆಗೆ ಜೆಡಿಎಸ್ ಇಂದ ಹರೀಶ್ ಗೌಡ್ಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಈಗ ಬಿಜೆಪಿಯಿಂದ ಬಸವರಾಜ್ ಅವರು ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ರೆ ಜೆಡಿಎಸ್ ಇಂದ ಅಭಿಷೇಕ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ನಾನು ಕ್ಷೇತ್ರದಲ್ಲಿ ಜನರ ವಿಶ್ವಾಸ ಗಳಿಸಿಕೊಂಡು ಕ್ಷೇತ್ರದಾದ್ಯಂತ ನಾನು ಸಂಚಾರ ಮಾಡಿ ಬಿಜೆಪಿಯನ್ನು ಗೆಲ್ಲಿಸೋ ನಿಟ್ಟಿನಲ್ಲಿ ನನ್ನ ಮುಂದಿನ ಕೆಲಸಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಯಾರು ಬರ್ತಾರೆ ಸರ್, ಬೂತ್ ಆಗಲೇ ಹೇಳೋದ್ನಲ್ಲ, ಬೂತ್ ಮಟ್ಟದಿಂದ ಹಿಡಿದು ನ್ಯಾಷನಲ್ ಲೆವೆಲ್ವರೆಗೆ ಎಲ್ಲ ಹಿರಿಯರ ಆಶೀರ್ವಾದ ಇದೆ, ಎಲ್ಲ ಕಾರ್ಯಕರ್ತರ ಆಶೀರ್ವಾದ ಇದೆ. ಇಡೀ ವರುಣಾ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದನೂ ನನಗಿದೆ. 100ಕ್ಕೆ 100 ಬಿಜೆಪಿ ಖಂಡಿತ ಗೆಲ್ಲುತ್ತೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ, ಯಾವುದೇ ಇಲ್ಲ. ಈಗ ಬಿಜೆಪಿ ಅಭ್ಯರ್ಥಿ ಮಾತಾಡ್ತಿದ್ರು ಬಸವರಾಜ್ ಅವರು. ಈಗ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ಖಂಡಿತವಾಗ್ಲೂ ಬಿಜೆಪಿ ಗೆಲ್ಲುತ್ತೆ ಅಂತ. ಇನ್ನೊಂದು ಕಡೆ ಡಾಕ್ಟರ್ ಯತೀಂದ್ರ ಅವರು ಭರದಿಂದ ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ಸಾಕಷ್ಟು ದಿನಗಳಿಂದ ಕೂಡ ತೊಳ್ಕೊಂಡಿದ್ದಾರೆ. ಇವರಿಗೆ ಬೆನ್ನೆಲುಬಾಗಿ ಅವರ ತಂದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿಂತ್ಕೊಂಡಿದ್ದಾರೆ. ವರುಣಾ ಕ್ಷೇತ್ರದ ಜಿದ್ದಿನ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡ್ತಾರೆ. ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಪುಟಪ್ಪ. ಕಾಂಗ್ರೆಸ್ ಇಂದ ವರುಣಾ ಕ್ಷೇತ್ರಕ್ಕೆ ಡಾಕ್ಟರ್ ಯತೀಂದ್ರ ಅವರಂತ ಮೊದಲಿಂದ ಕೂಡ ಫಿಕ್ಸ್ ಆಗಿದ್ರು. ಬಟ್ ಬಿಜೆಪಿ ಹಾಗೆಯೇ ಜೆಡಿಎಸ್ ಇಂದ ಕಡೆ ಕ್ಷಣದಲ್ಲಿ ಅಭ್ಯರ್ಥಿಗಳ ಆಯ್ಕೆ ನಡೆದಿದೆ. ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಇರಬಹುದು ಎಕ್ಸ್ಪೆಕ್ಟೇಷನ್? ಯಾಕಂದ್ರೆ ವಿಜಯೇಂದ್ರ ಅವರು ನಿಂತ್ಕೊಂಡಿದ್ರೆ ಒಳ್ಳೆ ಕಾಂಪಿಟೇಷನ್ ಕೊಡಬಹುದು ಅಂತ ಎಲ್ಲಾ ಪಕ್ಷದವರು ಕೂಡ ಮಾತನಾಡ್ತಿದ್ರು. ಬಟ್ ಈಗ ಆಲ್ ಆಫ್ ಸಡನ್ ಚೇಂಜ್ ಆಗಿದೆ. ಸೊ ಈ ಅಭ್ಯರ್ಥಿಗಳನ್ನೇ ಗಣನೆಗೆ ತಗೊಂಡೋದಾದ್ರೆ ಯಾವ ರೀತಿ ಜಿದ್ದಿನ ಫೈಟ್ ನಡೀಬಹುದು ವರುಣಾದಲ್ಲಿ? ಪುಟ್ಟಪ್ಪ. ಶರ್ಮಿತಾ, ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದಂತ ವರುಣಾ ಕ್ಷೇತ್ರ ದಿಢೀರನ್ನೇ ರಾಜಕೀಯದ ರಂಗನ್ನ ಕಳೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಿಎಂ ಪುತ್ರ ಯತೀಂದ್ರ ಅವರ ವಿರುದ್ಧ ಮಾಜಿ ಸಿಎಂ ಪುತ್ರ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ ಈ ಕ್ಷೇತ್ರ ಒಂದು ಹಂತದಲ್ಲಿ ಜಿದ್ದಿನ ಕಣವಾಗುತ್ತೆ. ಇಲ್ಲಿ ಜೆಡಿಎಸ್ ಒಂದು ಹಂತದಲ್ಲಿ ಒಳ ಒಪ್ಪಂದವನ್ನು ಮಾಡಿಕೊಂಡು ಬಿಜೆಪಿಗೆ ಬೆಂಬಲವನ್ನು ಕೊಡುತ್ತೆ ಅನ್ನೋ ಬಗ್ಗೆ ಚರ್ಚೆಗಳು ಆರಂಭವಾಗಿತ್ತು. ಅದಕ್ಕೆ ಪೂರಕವಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನ ಬದಲು ಮಾಡುವಂತಹ ಹೇಳಿಕೆಯನ್ನು ಸಹ ನೀಡಿದ್ರು. ಆದ್ರೆ ನಿನ್ನೆ ಮಧ್ಯಾಹ್ನದಿಂದ ನಡೆದ
ಆಗಿದ್ದಂತ ಮಹತ್ವದ ಬೆಳವಣಿಗೆಯಲ್ಲಿ ಮಾಜಿ ಸಿಎಂ ಪುತ್ರ BSV ಅವರ ಪುತ್ರ ವಿಜಯೇಂದ್ರ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಲಿಲ್ಲ. ಇನ್ನು ಮೊದಲ ದಿನ ಅಂದ್ರೆ 17ನೇ ತಾರೀಕು ಯಾವಾಗ ಅಧಿಸೂಚನೆ ಹೊರತು ಅವತ್ತಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇತ್ತು. ಮೊದಲನೇ ದಿನವೇ ತೋಟದ ಬಸವರಾಜು ಅನ್ನೋರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ಅವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು ಕಡೆ ದಿನ ಅವರು ಬಿ ಫಾರಂ ಅನ್ನ ಕೊಟ್ಟರು, ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿ ಅಂತ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ. ಇನ್ನು ಅದೇ ರೀತಿ ಕಡೆ ಕ್ಷಣದಲ್ಲಿ ಏನು 1 ತಿಂಗಳ ಮುಂಚೆ ಅನೌನ್ಸ್ ಆಗಿದ್ದಂತ ಜೆಡಿಎಸ್ ಅಭ್ಯರ್ಥಿ ಅಭಿಷೇಕ್ ಅವರು ಸಹ ಕಡೆಗಳಿಗೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಇದೀಗ ಕಣದಲ್ಲಿ ಉಳ್ಕೊಂಡಿದ್ದಾರೆ. ಒಟ್ಟಾರೆ ಏನು ವರ್ಣಾ ಕ್ಷೇತ್ರ ಅತ್ಯಂತ ಜಿದ್ದಾಜಿದ್ದಿನ ಕ್ಷೇತ್ರವಾಗಿತ್ತು. ಅಲ್ಲಿ ಸಿದ್ದರಾಮಯ್ಯನವರು ವರ್ಣಾ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆಗಿದ್ರು, ಗೆದ್ದು. ಆದ್ರೆ ಈಗ ಅವರು ಕ್ಷೇತ್ರವನ್ನು ಬಿಟ್ಟು ಹೋದ ನಂತರ ಅವರ ಪುತ್ರನ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಮಾಜಿ ಸಿಎಂ ಪುತ್ರ ವಿಜಯೇಂದ್ರ ಬರ್ತಾರೆ ಅಂತೆಲ್ಲವೂ ಸಹ ಚರ್ಚೆ ಆಗಿತ್ತು. ಅವೆಲ್ಲದಕ್ಕೂ ಸಹ ಅಂತಿಮವಾದಂತ ತೆರೆ ಬಿದ್ದಿದೆ. ಈಗ ಕ್ಷೇತ್ರದಲ್ಲಿ ಏಕೈಕ ಒಂದು ಹಂತದಲ್ಲಿ ಘಟಾನುಘಟಿ ನಾಯಕರ ಸಾಲಿನಲ್ಲಿ ಕೇವಲ ಯತೀಂದ್ರ ಅವರು ಮಾತ್ರ ನಿಲ್ಲೋ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆದ್ರೆ ಜೆಡಿಎಸ್ ಮತ್ತು ಬಿಜೆಪಿಯಿಂದ ನಾಮಪತ್ರ ಸಲ್ಲಿಸಿದ್ರು ಸಹ ಅವರೇನು ವಿಜಯೇಂದ್ರರ ಮಟ್ಟಿಗೆ ಹೆಸರು ಮಾಡಿಲ್ಲದೆ ಇದ್ರು. ವಿಜಯೇಂದ್ರ ಅವರ ಮಟ್ಟಿಗೆ ಯತೀಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡಲಾರರು ಅನ್ನೋ ಬಗ್ಗೆಯೂ ಸಹ ಚರ್ಚೆ ಆರಂಭವಾಗಿದೆ. ಒಟ್ಟಾರೆ ವರ್ಣಾ ಕ್ಷೇತ್ರದಲ್ಲಿ ಕಳೆದ 3 ದಿನಗಳಿಂದ ಇದ್ದಂತ ಏನು ಟಿಕೆಟ್ ಗೊಂದಲ ಹಾಗೂ ನಾಮಪತ್ರ ಸಲ್ಲಿಕೆಯ ಪ್ರಹಸನ ಇವತ್ತಿಗೂ ಅಂತಿಮವಾಗಿ ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚುನಾವಣೆ ಹೊತ್ತಲ್ಲೇ ಸಿದ್ದರಾಮಯ್ಯ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಇದೀಗ ಬಯಲಾಗಿದೆ. ಯಾಕಂದ್ರೆ ಗಣಿ ಧಣಿಗಳನ್ನ ಪಾರು ಮಾಡೋದಕ್ಕೆ ಸಿದ್ದರಾಮಯ್ಯ ಹೊಸ ಸ್ಕೆಚ್ ಅನ್ನ ಹಾಕಿದ್ದಾರೆ. ಬಳ್ಳಾರಿ ರಾಜಕೀಯವನ್ನ ದಕ್ಕಿಸಿಕೊಳ್ಳುವುದಕ್ಕೆ ಹೊಸ ಅಸ್ತ್ರವನ್ನ ಇದೀಗ ಸಿದ್ದರಾಮಯ್ಯ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಗಣಿ ಕಳಂಕಿತರ ರಕ್ಷಣೆಗೆ ಹಾಗಾದ್ರೆ ರಾಜ್ಯ ಸರ್ಕಾರ ನಿಂತಿದೆಯಾ, ಕಾಂಗ್ರೆಸ್ ಸರ್ಕಾರ ನಿಂತಿದೆಯಾ ಅನ್ನೋ ಪ್ರಶ್ನೆಯಲ್ಲಿ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ರಾಜಕೀಯ ವಲಯದಲ್ಲಿ ಸರ್ಕಾರದ ಆದೇಶ ಇದೀಗ ತಲ್ಲಣವನ್ನ ಉಂಟು ಮಾಡಿದೆ. ಗಣಿ ಕಳಂಕಿತರ ರಕ್ಷಣೆಗೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿಂತಿದೆಯಾ? ಇನ್ನೊಂದ್ ಕಡೆ ಈಗ ಬಳ್ಳಾರಿ ರಾಜಕೀಯವನ್ನ ದಕ್ಕಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈ ಹೊಸ ಅಸ್ತ್ರವನ್ನ ಇದೀಗ ಪ್ರಯೋಗ ಮಾಡಿದ್ದಾರೆ. ಗಣಿ ಧಳಿಗಳನ್ನ ಈ ಮುಖಾಂತರವಾಗಿ ಪಾರು ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಹೊಸ ಸ್ಕೆಚ್ ಅನ್ನ ಇಲ್ಲಿ ಹಾಕಿದ್ದಾರೆ ಅನ್ನೋದು ಬಟ ಬಯಲಾಗಿದೆ. ಇನ್ನು ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆಗೆ ನಿಲ್ಲಿಸುವುದಕ್ಕೆ ಸಿಬಿಐಗೆ ಸೂಚನೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತ ಗೊತ್ತಾಗಿದೆ. ಸಿಬಿಐಗೆ ನೀಡಿದ ಆದೇಶವನ್ನ ರಾಜ್ಯ ಗೃಹ ಇಲಾಖೆ ಇದೀಗ ಹಿಂಪಡೆದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕಾರವಾರ, ಮಂಗಳೂರು ಬಂದರುಗಳಲ್ಲಿ ತನಿಖೆ ನಿಲ್ಲಿಸಿ ಅಂತ ಈಗ ಸೂಚನೆಯನ್ನ ಸಿಬಿಐಗೆ ರಾಜ್ಯ ಗೃಹ ಇಲಾಖೆ ಕೊಟ್ಟಿದೆಯಂತೆ. ಗಣಿ ಕಳಂಕಿತರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವುದೇ ಇದಕ್ಕೆಲ್ಲ ಕಾರಣ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಈ ನಡೆ ಸಹಜವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದ್ರ ಬಗ್ಗೆ ಈಗ ಮಾತಾಡ್ಕೊಳ್ತಿದ್ದಾರೆ ಎಲ್ಲರೂ ಕೂಡ. ರಾಜಕೀಯ ವಲಯದಲ್ಲಿ ಈ ಆದೇಶದ ನಡೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದ ನಡೆ ಸಾಕಷ್ಟು ಸಂಚಲನವನ್ನ ಇದೀಗ ಸೃಷ್ಟಿ ಮಾಡಿದೆ. ಸಿಬಿಐಗೆ ನೀಡಿದ ಆದೇಶವನ್ನ ಇದೀಗ ರಾಜ್ಯ ಗೃಹ ಇಲಾಖೆ ಹಿಂಪಡೆದಿದೆ. ಕಾರವಾರ ಹಾಗೇನೆ ಮಂಗಳೂರು ಬಂದರುಗಳಲ್ಲಿ ತನಿಖೆಯನ್ನ ಈ ಕೂಡಲೇ ನಿಲ್ಲಿಸಿ ಅಂತ ಸೂಚನೆ ಹಾಗಾದ್ರೆ ಕೊಟ್ಟಿದ್ದಾದ್ರೂ ಯಾಕೆ? ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅಂದ್ರೆ ಈಗ ಮೇಲ್ನೋಟ ಗೊತ್ತಾಗ್ತಿರೋದು ಗಣಿ ಕಳಂಕಿತರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರೋದೇ ಇದಕ್ಕೆಲ್ಲ ಕಾರಣ ಅನ್ನೋದು. ಇನ್ನು ಬಳ್ಳಾರಿ ಗಣಿಗಾರಿಕೆ ವಿರುದ್ಧ ಸಿಡಿದೆದ್ದಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಅಧಿಕಾರಕ್ಕೂ ಕೂಡ ಇದೇ ಒಂದು ಪ್ರಕರಣವನ್ನ ಇಟ್ಕೊಂಡು ಪಾದಯಾತ್ರೆ ಎಲ್ಲ ಮಾಡಿದ್ರು. ಈ ಮುಖಾಂತರವಾಗಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಿದ್ದು, ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ರು. ಇನ್ನು ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆ ನಿಲ್ಲಿಸಲು ಸಿಬಿಐಗೆ ಸೂಚನೆ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಎಐಸಿಸಿ ಮುಖಂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಗೋವಾದ 2 ಬಂದರು, ಕರ್ನಾಟಕದ 2 ಬಂದರಿನಿಂದ ಅಕ್ರಮ ಅದಿರು ಸಾಗಾಟ ನಡೆದಿಲ್ಲ. ಈ 2 ಬಂದರಿನಲ್ಲಿ ಅಕ್ರಮ ನಡೆದಿಲ್ಲ ಅಂತ ಸಿಬಿಐ ಹೇಳಿದೆ. ಕನ್ನಡಿಗರ ನೈಸರ್ಗಿಕ ಸಂಪನ್ಮೂಲ ಲೂಟಿ ಮಾಡಿದವರಿಗೆ ಕೇಂದ್ರ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ ಅಂತ ಬೆಂಗಳೂರಲ್ಲಿ ಎಐಸಿಸಿ ಮುಖಂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನು ಆನಂದ್ ಸಿಂಗ್, ನಾಗೇಂದ್ರಗೆ ಸಂಬಂಧಿಸಿದ ಪ್ರಕರಣಗಳನ್ನ ಸರ್ಕಾರ ಎಸ್ಐಟಿಗೆ ಕೊಟ್ಟಿದೆ. ಹೊಸದಾಗಿ ಪ್ರಕರಣಗಳ ತನಿಖೆಗೆ ಆದೇಶವನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಆದ್ರೆ ಮೋದಿ ಸರ್ಕಾರದ ರೀತಿ ಪ್ರಕರಣವನ್ನ ಮುಚ್ಚಾಕಿಲ್ಲ ಅಂತ ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ಮೋದಿಗೆ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಯಾಕೆ ಅಕ್ರಮ ಅದಿರು ಸಿಬಿಐ ಕೇಸ್ ಇನ್ನೂ 1 ವರ್ಷ ಆದ್ರೂ ನಿಲ್ಲಿಸಿದ್ರಿ ಅಂತ. ಗೋವಾದಲ್ಲಿ ನಡೆದಂತ 2 ಅಕ್ರಮ ಅದಿರು ಕೇಸ್ಗಳನ್ನ ಮುಚ್ಚಾಕಿದ್ದು ಯಾಕೆ ಅಂತ ಕೂಡ ಕೇಳಿದ್ದಾರೆ. ಕರ್ನಾಟಕದಲ್ಲಿ 2 ಅದಿರು ಅಕ್ರಮ ಕುರಿತ ಕೇಸ್ಗಳನ್ನ ಮುಚ್ಚಾಕಿದ್ದು ಯಾಕೆ ಅಂತ. ಇಷ್ಟೆಲ್ಲ ಹಗರಣ ನಡೆದ್ರು ಮತ್ತ್ಯಾಕೆ 4 ಜನರಿಗೆ ನೀವು ಟಿಕೆಟ್ ಅನ್ನ ನೀಡಿದ್ರಿ ಅಂತ. ಒಟ್ಟಲ್ಲೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗಣಿ ಕಳಂಕಿತರ ರಕ್ಷಣೆಗೆ ಈಗ ನಿಂತುಕೊಂಡಿದೆ ಅಂತ
ಒಂದಿಷ್ಟು ಮಾತುಕತೆಗಳು ಈ ಸರ್ಕಾರದ ನಡೆಯಿಂದ ಗೃಹ ಇಲಾಖೆ ಸದ್ಯ ಕೊಟ್ಟಿರುವಂತಹ ಆದೇಶದಿಂದ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಸಂಚಲನ ಕೂಡ ಉಂಟಾಗಿದೆ. Government has actually come to the rescue of what all Kannadigas call the Bellary gang. Karnataka has been betrayed by Bharatiya Janata Party and a puppet CBI to protect Gani Dhani. We all know that India's biggest iron ore mining scam was unearthed by the report dated July 27, 2011 of the then Lok Ayukta, who quantified the loss at rupees 35,000 crore. No wonder that the then Chief Minister, Shri B.S. Yedurappa, had to be sacked, and no wonder that the Yedi Reddy has become an infamous terminology in the lexicon of all Kannadigas, symbolizing the plunder of public resources with active protection of the state. Shockingly, Modi government has now become benefactor, protector and defender of the Bellary gang, responsible for denuding Karnataka of its rich natural resources. And I have some facts. ಸಿಬಿಐಗೆ ಸೂಚನೆ ಕೊಟ್ಟಿರೋದರ ಜೊತೆಗೆ ಮೋದಿಗೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಕಾಂಗ್ರೆಸ್ ಇಲ್ಲಿ ಕೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಮಂಜುನಾಥ್, ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಅಕ್ರಮ ಗಣಿಗಾರಿಕೆ ವಿರುದ್ಧ ತೊಡೆತಟ್ಟಿ ಪಾದಯಾತ್ರೆ ಕೂಡ ಬಳ್ಳಾರಿ ತನಕ ಮಾಡಿದ್ರು. ಬಟ್ ಈಗ ಅದೇ ಪ್ರಕರಣದಲ್ಲಿ ಈಗ ಸಿಬಿಐಗೆ ನೀವು ಸ್ಟಾಪ್ ಮಾಡಿ ಅಂತ ಈಗ ಆದೇಶವನ್ನ ಕೊಟ್ಟಿರೋದ್ರಿಂದ ತನಿಖೆನ ಸ್ಟಾಪ್ ಮಾಡಿ ಅಂತ, ಹಾಗಾದ್ರೆ ರಾಜ್ಯ ಸರ್ಕಾರದ ನಡೆ ಏನನ್ನ ಸೂಚಿಸುತ್ತೆ ಈ ಎಲೆಕ್ಷನ್ ಟೈಮ್ ಅಲ್ಲಿ ಮಂಜುನಾಥ್? ಈ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದ ನಡೆ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ, ಡಬಲ್ ಸ್ಟ್ಯಾಂಡರ್ಡ್ ಅಂತ. ಅದರ ಜೊತೆಯಲ್ಲಿ ಏನಂದ್ರೆ ಈ ಒಂದು ಪ್ರಕರಣ ಎರಡೂ ಕಡೆ ಅಂದ್ರೆ ಬಿಜೆಪಿ ಕೂಡ ಕಡೆಯಿಂದಲೂ ಕೂಡ ಕೆಸರು ಎರಚಾಟ ಆಗ್ತಾ ಇದೆ, ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಆಗ್ತಾ ಇದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನವರು ಈಗ ಏನು ತೆಗೆದುಕೊಂಡಂತ ಡಬಲ್ ಸ್ಟ್ಯಾಂಡರ್ಡ್ ಏನಿದೆ ಅಂದ್ರೆ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಸಿಬಿಐಗೆ ಏನು ವರ್ಗಾಯಿಸಿತ್ತು ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಒಂದಷ್ಟು ಪ್ರಕರಣಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅಂತ ಸಿಬಿಐಗೆ ಹಸ್ತಾಂತರ ಮಾಡಿತ್ತು. ಆದ್ರೆ ಎಲ್ಲಾ ಪ್ರಕರಣಗಳಲ್ಲೂ ಅದು ಕ್ಲೋಸ್ಡ್ ರಿಪೋರ್ಟ್ ಹಾಕಿರ್ಲಿಲ್ಲ. ಅದನ್ನ ಕೆಲವೇ ಪ್ರಕರಣಗಳಲ್ಲಿ ಹಾಕಿತ್ತು. ಆ ಎಲ್ಲಾ ಪ್ರಕರಣಗಳನ್ನು ಪುನಃ ಇಲ್ಲಿನ ಸರ್ಕಾರ ಎಸ್ಐಟಿಗೆ ವಹಿಸಿತ್ತು. ಇನ್ನು ಉಳಿದ ಪ್ರಕರಣಗಳಿತ್ತಲ್ಲ, ಆ ಪ್ರಕರಣಗಳನ್ನು ಕೂಡ ನೀವು ತನಿಖೆ ನಡೆಸಬೇಡಿ ಅಂತ ಈಗ ಒಂದು ಸೂಚನೆಯನ್ನ ರಾಜ್ಯ ಸರ್ಕಾರದಿಂದ ಹೋಗಿದೆ. ಇದನ್ನೇ ಯೂಟರ್ನ್ ಆಗಿ ತೆಗೆದುಕೊಂಡಂತ ಈಗಿನ ಕಾಂಗ್ರೆಸ್ನವರು ಕೂಡ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಗೋವಾದಲ್ಲಿ ಹಂಗ್ಯಾಕಾಯ್ತು, ಕರ್ನಾಟಕದಲ್ಲಿ ಉಳಿದ ಪ್ರಕರಣಗಳನ್ನು ನೀವು ಯಾಕೆ ಮುಚ್ಚಾಕಿದ್ರಿ? ಸೊ ಇದೆಲ್ಲವೂ ಕೂಡ ಕೆಸರೆರಚಾಟ ಎರಡೂ ಕಡೆ ನಡೀತಾ ಇರೋದು ಕಾಣಿಸ್ತಾ ಇದೆ. ಶರ್ಮಿತಾ, ಫೈನ್. ಅಂದ್ರೆ ಈಗ ಕೋರ್ಟ್ ಅಲ್ಲೂ ಕೂಡ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ಬ್ರದರ್ಸ್ ಇನ್ನೂ ಕೂಡ ಕೋರ್ಟ್ಗೆ ಅಲಿತಾ ಇದ್ದಾರೆ, ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದಾರೆ. ಕೋರ್ಟ್ ಅಲ್ಲೂ ಕೂಡ ಈ ಕೇಸ್ ಇದೆ. ಇನ್ನೊಂದ್ ಕಡೆ ಸಿಬಿಐಗೆ ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಅದನ್ನ ಸ್ಟಾಪ್ ಮಾಡಿ ಅಂತ ಈಗ ರಾಜ್ಯ ಗೃಹ ಇಲಾಖೆ ನಿರ್ದೇಶನವನ್ನ ಕೂಡ ಕೊಟ್ಟಿದೆ. ಬಟ್ ಈಗ ಕೋರ್ಟ್ ಅಲ್ಲಿ ಈ ಕೇಸ್ ನಡೀತಾ ಇರೋದ್ರಿಂದ ಏನಾದ್ರೂ ಎಫೆಕ್ಟ್ ಆಗಬಹುದಾ ಹಾಗಾದ್ರೆ ಮಂಜುನಾಥ್? ಈ ಪ್ರಕರಣಕ್ಕೂ ಕೋರ್ಟ್ ಅಲ್ಲಿ ನಡೀತಾ ಇರೋಂತ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಅದು ಆಲ್ರೆಡಿ ಕೋರ್ಟ್ ಅಲ್ಲಿ ನಡೀತಾ ಇರೋದಕ್ಕೆ ಅದು ಬೇರೆ ಪ್ರಕರಣ. ಇದು ಈ ಅಕ್ರಮ ಗಣಿಗಾರಿಕೆ ಏನು ಸಿ ಕ್ಯಾಟಗರಿ ಮೈನಿಂಗ್ ಅಲ್ಲಿ ನಡೆದಿರುವಂತಹ ಒಂದು ಅಕ್ರಮ ಗಣಿಗಾರಿಕೆ ಪ್ರಕರಣ. ಇದರಲ್ಲೂ ಕೂಡ ಕೆಲವು ಕಡೆ ಹೆಸರುಗಳನ್ನು ಕೇಳಿ ಬಂದಿತ್ತು. ಅಂದ್ರೆ ಕರ್ನಾಟಕದ ನವಮಂಗಳೂರು ಬಂದರ್ ಇರಬಹುದು, ಕಾರವಾರ ಬಂದರ್ ಇರಬಹುದು. ಇಲ್ಲಿಂದ ಅಂದ್ರೆ ಈ ಬಂದರುಗಳಿಂದ ಎಕ್ಸ್ಪೋರ್ಟ್ ಆಗಿರುವಂತಹ ಅದಿರಿನ ಬಗ್ಗೆ ಒಂದು ತನಿಖೆ ನಡೆಸಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಈಗ ಆಲ್ರೆಡಿ ಅದರಲ್ಲಿ ಅಂದ್ರೆ ಈ ಎರಡು ಘಟನೆಗಳೇನಿದಾವೆ ಇದರಲ್ಲಿ ಸಾಕಷ್ಟು ಜನರ ಮೇಲೆ ಕೇಸುಗಳನ್ನ ಹಾಕಲಾಗಿದೆ, ಇನ್ಕ್ಲೂಡಿಂಗ್ ಆನಂದ್ ಸಿಂಗ್ ಇರಬಹುದು, ನಾಗೇಂದ್ರ ಇರಬಹುದು, ಅವರೆಲ್ಲರ ಮೇಲೂ ಕೂಡ. ಸೊ ಈಗ ಅದನ್ನ ಬಳಸ್ಕೊಳ್ತಾ ಇದೆ ರಾಜ್ಯ ಸರ್ಕಾರ. ಯಾಕೆಂದ್ರೆ ಅಲ್ಲಿನ ಅಂದ್ರೆ ಇವರೆಲ್ಲರೂ ಕೂಡ ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಬಳ್ಳಾರಿಯಲ್ಲಿ ಯಾವುದೇ ರೀತಿ
ಪ್ರಭಾವ ಆಗದೇ ಇರಲಿ ಅನ್ನೋ ಒಂದು ಕಾರಣದ ಹಿನ್ನೆಲೆಯನ್ನ ಇಟ್ಟುಕೊಂಡು ಈಗ ಸದ್ಯಕ್ಕೆ ತನಿಖೆ ಬೇಡ ಅನ್ನುವಂತ ಒಂದು ನಿರ್ದೇಶನವನ್ನ ರಾಜ್ಯ ಸರ್ಕಾರದಿಂದ ಸಿಬಿಐಗೆ ಹೋಗಿದೆ. ಶರ್ಮಿತಾ, ಫೈನ್. ಅಂದ್ರೆ ಮಂಜುನಾಥ್, ಈಗ ಎಲೆಕ್ಷನ್ ಟೈಮ್ ನಲ್ಲಿ ಈ ಸೂಚನೆಗಳನ್ನ ನೋಡ್ತಾ ಇದ್ರೆ, ಈ ಆದೇಶವನ್ನ ನೋಡ್ತಾ ಇದ್ರೆ, ಬಹುಶಃ ಕಂಡೀಷನ್ ಹಾಕೊಂಡೇ ಈ ರೀತಿ ಕಳಂಕಿತರು ಹಾಗಾದ್ರೆ ಕಾಂಗ್ರೆಸ್ ಜಾಯಿನ್ ಆಗಿದ್ರ ಅಂತ ಒಂದು ಅನುಮಾನ ಮೂಡುತ್ತೆ. ಅದ್ರ ಜೊತೆಗೆ ಈಗ ಹಾಗಾದ್ರೆ ಇಡೀ ಪ್ರಕರಣಕ್ಕೆ ಈ ರೀತಿ ಸೂಚನೆಯನ್ನ ಕೊಡೋ ಮುಖಾಂತರ ಎಳ್ಳು ನೀರು ಬಿಡೋಕೆ ಪ್ರಯತ್ನ ಪಡ್ತಾ ಇದೆಯಾ ಸರ್ಕಾರ? ಇದರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರು, ಅದು ಬಹುಶಃ ಇಲ್ಲಿನ ಇವರ ಆದೇಶವನ್ನ ನೀಡಿದ್ರೆ ಅದಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ಅಂತಾನೆ ಕಾಣಿಸ್ತಾ ಇದೆ. ಅದ್ರ ರಾಜಕೀಯಕ್ಕೆ ಅಂದ್ರೆ ನಿಮಗೆ ಹೇಗೆ ಬೇಕು ಹಾಗೆ ಬಳಸ್ಕೊಳ್ಳೋದೇ ಆದ್ರೆ ಮತ್ತೆ ಆದೇಶ ಯಾಕೆ ಮಾಡಬೇಕಾಯ್ತು, ಮತ್ತೆ ಇದೆಲ್ಲ ಯಾಕೆ ಸರ್ಕಸ್ ಆಗ್ಬೇಕಾಯ್ತು, ಜನರ ಕಣ್ಣಿಗೆ ಯಾಕೆ ಮಣ್ಣೆರಚಿದ್ರಿ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕಾಗುತ್ತೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್, ತಮ್ಮ ಇನ್ಫಾರ್ಮೇಶನ್ಗೆ.